ಯಾಕೆ ಇವತ್ತು ದಿಢೀರ್ ದಾಳಿ ಆಯಿತು? ಏನಿದೆ ಇದರ ಹಿಂದೆ ಮಸಲತ್ತು? ನಾವು ಈ ರೀತಿಯ ಗೂಂಡಾಗಿರಿಗಳನ್ನು ಒಪ್ಪೋದಿಲ್ಲ. ಇವತ್ತು ನಾವು ಮಸಾಜ್ ಪಾರ್ಲರ್ನಲ್ಲಿ ಅನೈತಿಕ ಪೊಲೀಸ್ಗಿರಿ ಅನೈತಿಕ ಚಟುವಟಿಕೆ ನಡೀತಾ ಇತ್ತು, ಅದಕ್ಕಾಗಿ ದಾಳಿ ಮಾಡಿದ್ದು ಸರಿ ಅಂತ ನಾವು ಒಪ್ಕೊಂಡ್ರೆ ನಾಳೆ ಎಲ್ಲದಕ್ಕೂ ದಾಳಿ ಮಾಡ್ತಾರೆ, ಅದಕ್ಕೆ ಅಂಥದ್ದೇ ಸಮರ್ಥನೆಗಳನ್ನು ಕೊಡ್ತಾ ಹೋಗ್ತಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಮಂಗಳೂರಿನ ಬಿಜೆಯಲ್ಲಿರುವಂತಹ ಕಲರ್ಸ್ ಯುನಿಸೆಕ್ಸ್ ಸೆಲೂನ್ ಮೇಲೆ ರಾಮಸೇನೆಯ ಸಂಘಟನೆ ಕಾರ್ಯಕರ್ತರು ದಾಂಧಲೆ ನಡೆಸಿದ್ದಾರೆ. ಅನೈತಿಕ ಪೊಲೀಸ್ಗಿರಿ ನಡೆಸುವ ಮೂಲಕ ಅಲ್ಲಿರುವಂತಹ ವಸ್ತು ಮತ್ತು ಇನ್ನಿತರರಿಗೆ ಹಾನಿ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಪಿಎಂ ಮುಖಂಡ ಆಗಿರುವ ಮುನೀರ್ ಕಾಟಿಪಳ್ಳ ಅವರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಅಲ್ಲ, ಇದು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಪೂರ್ತಿ ಹದಗೆಟ್ಟಿದೆ ಅನ್ನೋದಕ್ಕೆ ಒಂದು ನೇರವಾದಂಥ ಒಂದು ನಿದರ್ಶನ. ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಇದಕ್ಕೆಲ್ಲಕ್ಕೂ ಕಾರಣ, ಅದರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಕಳೆದ 4-5 ತಿಂಗಳಿನಿಂದ ನಾವು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರನ್ನು ವರ್ಗಾವಣೆ ಮಾಡಿ ಅಮಾನತು ಮಾಡಿ ಅಂತ ಹೇಳಿಕೊಂಡು ನಾವು ಪ್ರತಿಭಟನೆಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಒಂದು ಕಡೆ ಜನಪರ ಪ್ರತಿಭಟನೆಗಳಿಗೆ ಅವಕಾಶ ನಿರಾಕರಣೆ ಮಾಡೋದು ಒಂದು, ಮತ್ತು ಮಂಗಳೂರಿನಲ್ಲಿ ದಂಧೆಗಳಿಗೆ ಬೇಕಾದಷ್ಟು ಸ್ವಾತಂತ್ರ್ಯವನ್ನು ಕೊಡೋದು ಇನ್ನೊಂದು. ಈ ಎರಡು ರೀತಿಯ ಅವರ ನಡವಳಿಕೆಯಿಂದ ಮಂಗಳೂರಿನ ಕಾನೂನು ಸುವ್ಯವಸ್ಥೆಗೆ ಟೋಟಲಿ ಧಕ್ಕೆ ಆಗ್ತಾ ಇದೆ, ಮತ್ತು ಮಂಗಳೂರು ಕ್ರೈಮ್ ಸಿಟಿಯಾಗಿ, ಗ್ಯಾಮ್ಲಿಂಗ್ ಸಿಟಿಯಾಗಿ ಇವತ್ತು ಹೆಸರನ್ನು ಕಳ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾವು ಆರೋಪ ಮಾಡಿದ್ವಿ. ಆದರೆ ಅದಕ್ಕೆ ನಮ್ಮ ಗೃಹ ಸಚಿವರ ಹತ್ರ ಖುದ್ದಾಗಿ ಭೇಟಿಯಾಗಿ ನಾವು ಮನವಿ ಕೊಟ್ಟಿದ್ದೀವಿ, ಉಸ್ತುವಾರಿ ಸಚಿವರ ಹತ್ರ ಮನವಿ ಕೊಟ್ಟಿದ್ದೀವಿ, ಎಲ್ರಿಗೂ ಹೇಳಿದ್ದೀವಿ. ಆದರೆ ಅವರು ಯಾರೂ ಕೂಡ ಕ್ರಮ ಕೈಗೊಳ್ಳದೆ ಅಗ್ರವಾಲ್ ಅವರನ್ನು ರಕ್ಷಣೆ ಮಾಡ್ತಾ ಬಂದರು. ಅದರಿಂದಾಗಿ ಅಗ್ರವಾಲ್ ಅಕ್ರಮ ಮರಳು ದಂಧೆ, ಗ್ಯಾಮ್ಲಿಂಗು, ಜೂಜು, ಮಟ್ಕ, ಬೆಟ್ಟಿಂಗು ಮತ್ತು ವೇಶ್ಯಾವಾಟಿಕೆ, ಮಸಾಜ್ ಪಾರ್ಲರ್ ದಂಧೆಗಳನ್ನು ಬಹಳ ಧೈರ್ಯದಿಂದ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಯಾವ ಕಮಿಷನರ್ಗಳು ಕೂಡ ಮಂಗಳೂರಿನಲ್ಲಿ ಈವರೆಗೆ ಇಂತಹದ್ದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಜನಗಳ ವಿರೋಧ ಬಂದ ತಕ್ಷಣ ಎಲ್ಲ ಕಮಿಷನರ್ಗಳು ಕೂಡ ಅವುಗಳನ್ನು ಮುಚ್ಚಿಸಿದ್ದಕ್ಕಿದೆ. ಈ ಪೊಲೀಸ್ ಕಮಿಷನರ್ ಅಗ್ರವಾಲ್ ಹೋಮ್ ಮಿನಿಸ್ಟರ್ ಹತ್ರ ದೂರು ಕೊಟ್ಟರು ಏನಾಗಲ್ಲ, ಮತ್ತು ಇವರು ಉಸ್ತುವಾರಿ ಸಚಿವರಿಗೆ ದೂರು ಕೊಟ್ಟರು ಏನಾಗಲ್ಲ, ಮುಖ್ಯಮಂತ್ರಿ ಹತ್ರ ದೂರು ಕೊಟ್ಟರು ಏನಾಗಲ್ಲ, ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಅಂತ ಆರಾಮವಾಗಿ ಡೋಲಿ ಚಾಯ್ವಾಲನ ಪ್ರೋಗ್ರಾಮಲ್ಲಿ ಹೋಗಿ ಭಾಳ ಕ್ಯಾಶುವಲ್ ಆಗಿ ಟೀ ಕುಡಿಯುವಂಥ ಪ್ರೋಗ್ರಾಮಲ್ಲಿ ರಸ್ತೆಯಲ್ಲಿ ಮಾಡೋದರಲ್ಲಿ ಭಾಗವಹಿಸ್ತಾರೆ. ಅದರಿಂದಾಗಿ ಈ ರೀತಿಯಾದಂಥ ನಡವಳಿಕೆಯಿಂದ ಇವತ್ತು ಮಂಗಳೂರಿನಲ್ಲಿ ಇಂಥ ಒಂದು ಮತ್ತೆ ಅನೈತಿಕ ಗೂಂಡಾಗಿರಿಯ ಸದ್ದು ಮಾಡಿದೆ. ಈ ಅನೈತಿಕ ಗೂಂಡಾಗಿರಿ ಮಾಡಿದವರು ಇವಾಗ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ದಂಧೆ ನಡೀತಾ ಇತ್ತು, ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ರು ಅಂತ. ಆದರೆ ಇದನ್ನು ನಾವು ಒಪ್ಪೋದಿಲ್ಲ. ವೇಶ್ಯಾವಾಟಿಕೆನೋ ದಂಧೆನೋ ಏನೋ ನಡೀತಾ ಇದ್ರು, ಅದನ್ನು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕು. ನಾವು ಯಾಕೆ ಹಂಗಾದ್ರೆ 5-6 ತಿಂಗಳಿಂದ ಹೋರಾಟ ಮಾಡಬೇಕು? ನಾವು ನುಗ್ಗಿ ದಂಧೆಲೆ ಮಾಡ್ಬೋದಿತ್ತಲ್ಲ. ನಾವು ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ 1000 ಕಾರಣಗಳಿರ್ತವೆ, ಅದನ್ನು ಒಪ್ಪಲಿಕ್ಕಾಗಲ್ಲ. ರಾಮಸೇನೆಯವರು ಈ 6-8 ತಿಂಗಳು 1 ವರ್ಷದಿಂದ ಯಾವ ದಂಧೆಗಳ ವಿರುದ್ಧನೂ ಮಾತಾಡಲಿಲ್ಲ. ನಾವೇ 4-5 ತಿಂಗಳಿನಿಂದ ಪೊಲೀಸ್ ಕಮಿಷನರು ವೇಶ್ಯಾವಾಟಿಕೆ, ಮಸಾಜ್ ಪಾರ್ಲರು, ಗ್ಯಾಮ್ಲಿಂಗಲ್ಲಿಗೆ ಅವಕಾಶ ಕೊಟ್ಟಿದ್ದಾರೆ, ಮರಳುಗಾರಿಕೆ ದಂಧೆ ಮಾಡ್ತಾ ಇದ್ದಾರೆ ಅಂತ ಇಷ್ಟು ಹೋರಾಟ ಮಾಡ್ತಾ ಇದ್ರೆ ರಾಮಸೇನೆಯವರು ಪ್ರತಿಭಟನೆ ಬಿಡಿ ಒಂದು ಹೇಳಿಕೆ ಕೊಟ್ಟಿರಲಿಲ್ಲ. ಯಾಕೆ ಇವತ್ತು ದಿಢೀರ್ ದಾಳಿ ಆಯಿತು? ಏನಿದೆ ಇದರ ಹಿಂದೆ ಮಸಲತ್ತು? ಇದೆಲ್ಲ ಬೇರೆ. ನಾವು ಈ ರೀತಿಯ ಗೂಂಡಾಗಿರಿಗಳನ್ನು ಒಪ್ಪೋದಿಲ್ಲ. ಇವತ್ತು ನಾವು ಮಸಾಜ್ ಪಾರ್ಲರ್ನಲ್ಲಿ ಅನೈತಿಕ ಪೊಲೀಸ್ಗಿರಿ ಅನೈತಿಕ ಚಟುವಟಿಕೆ ನಡೀತಾ ಇತ್ತು, ಅದಕ್ಕಾಗಿ ದಾಳಿ ಮಾಡಿದ್ದು ಸರಿ ಅಂತ ನಾವು ಒಪ್ಕೊಂಡ್ರೆ ನಾಳೆ ಎಲ್ಲದಕ್ಕೂ ದಾಳಿ ಮಾಡ್ತಾರೆ, ಅದಕ್ಕೆ ಅಂಥದ್ದೇ ಸಮರ್ಥನೆಗಳನ್ನು ಕೊಡ್ತಾ ಹೋಗ್ತಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಆದರೆ ಜನರ ಸಹನೆಯನ್ನು ಪರೀಕ್ಷಿಸಿ ಇವತ್ತು ರಾಮಸೇನೆ ಅವರು ಮಾಡಿದಂಥ ದಾಳಿಯನ್ನು ಜನ ಸಮರ್ಥನೆ ಮಾಡುವ ರೀತಿಯಲ್ಲಿ ಇವತ್ತು ಇವರು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಿಂದಾಗಿ ನಾವು ಇದನ್ನು ಖಂಡಿಸ್ತೀವಿ. ಇದಕ್ಕೆ ಪೊಲೀಸ್ ಕಮಿಷನರ್ ಅವರು ನೇರ ಹೊಣೆ, ಅಗ್ರವಾಲ್ ಅವರು, ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಗೂಂಡಾಗಿರಿಗಳು ಮಂಗಳೂರಿನಲ್ಲಿ ನಡೀಬಾರ್ದು. ಮಂಗಳೂರಿನ ವ್ಯಾಪಾರ ವಹಿವಾಟಿಗೆ, ಮಂಗಳೂರಿನ ಒಂದು ಮಾರುಕಟ್ಟೆಗೆ ಇದರಿಂದ ದೊಡ್ಡ ಧಕ್ಕೆ ಉಂಟಾಗ್ತದೆ. ಅದರಿಂದಾಗಿ ಇಂತಹದ್ದನ್ನು ನಾವು ಒಪ್ಪೋದಿಲ್ಲ. ಮಾತ್ರ ಅಲ್ಲ, ಇದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಜೊತೆಯಲ್ಲಿ ಗೃಹ ಸಚಿವರು ಕಮಿಷನರ್ ಅಗ್ರವಾಲ್ ಅವರನ್ನು ಯಾಕೆ ಉಳಿಸ್ಕೊಂಡಿದ್ದಾರೆ ಮಂಗಳೂರಿನಲ್ಲಿ ಅನ್ನೋದಕ್ಕನ್ನೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಮತ್ತು ತಕ್ಷಣಕ್ಕೆ ಈ ಪೊಲೀಸ್ ಕಮಿಷನರ್ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಅನುಪಮ್ ಅಗ್ರವಾಲ್ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಒಳ್ಳೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಮಂಗಳೂರಿಗೆ ಪೊಲೀಸ್ ಕಮಿಷನರ್ ಆಗಿ ಹಾಕಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತೇವೆ. ಇಲ್ಲದಿದ್ದರೆ ನಾವು ನಮ್ಮ ಹೋರಾಟವನ್ನು ಮತ್ತೆ ಮುಂದುವರಿಸ್ತೀವಿ. ಪೊಲೀಸ್ ಕಮಿಷನರ್ ಕಚೇರಿ ಚಲೋ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಯಾರೂ ಕೂಡ ಕಾನೂನು ಕೈಗೆತ್ಕೊಳ್ಳೋದನ್ನು ನಾವು ಒಪ್ಪೋದಿಲ್ಲ. ದಂಧೆಗಳು ನಡೀತಾ ಇದ್ದರೆ ಅಲ್ಲಿ ಪ್ರತಿಭಟನೆ ಮಾಡಬೇಕು, ಪೊಲೀಸರನ್ನು ಕರೆಸಬೇಕು, ಮೀಡಿಯಾದವರನ್ನು ಕರೆಸಬೇಕೆ ಹೊರತು ದಾಳಿ ದಬ್ಬಾಳಿಕೆ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಹೇಳಿಕೆ ಮಾಡಿಸಿದಂಥದ್ದಲ್ಲ. ಅದನ್ನು ನಾವು ಖಂಡಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.